ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆಯಿಂದ ನೈಟ್ ಊಟಕ್ಕೆ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋಣ ಅಂತ. ಯಾಕಪ್ಪ ಇವಳು ನೆನ್ನೆನೂ ಮಾಡಿದ್ದು ಮತ್ತು ಇವತ್ತು ಮಾಡ್ತಿದ್ದಾನೆ ಅಂತ ಅನ್ಕೋತಿದ್ದೀರಾ. ನೆನ್ನೆ ತುಂಬಾ ಚೆನ್ನಾಗಿ ಬಂದಿತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿ ಕಾಂಬಿನೇಷನ್ ಚೆನ್ನಾಗಿ ಬಂದಿತ್ತು. ಆದರೆ ನನ್ನ ಹಸ್ಬೆಂಡ್ ತಿಂದಿರಲಿಲ್ಲ. ಅವರು ಅಣ್ಣನ ಮನೆಗೆ ಹೊರಟ್ವಿ, ಮದುವೆಯಿಂದ ಬಂದರು, ಮತ್ತು ಅಣ್ಣನ ಮನೆಗೆ ಹೊರಟ್ವಿ. ತಿನ್ನಲೇ ಇಲ್ಲ. ಇಟ್ಟಿದೆ, ಬಟ್ ಅದು ಹಾಳಾಗೋಗಿತ್ತು ಅನ್ನೋದಕ್ಕಿಂತ ಸ್ವಲ್ಪ ಸ್ಮೆಲ್ ಬಂದಿತ್ತು ಅಂತ ಹೇಳಿ ತಿನ್ನಲೇ ಇಲ್ಲ ನಾವು. ಅದಕ್ಕೆ ಅವರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಇವಾಗ ನೈಟ್ ಊಟಕ್ಕೆ ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿನೇ ಮಾಡಿಬಿಡು ಅಂತ ಹೇಳಿದ್ರು. ಹಾಗಾಗಿ ಅದನ್ನೇ ಮಾಡೋಣ ಅಂತ ಹೇಳಿ ಮಾಡಿದೆ. ಹಾಗೆ ನಿಮ್ಮ ಜೊತೆನೂ ಕೂಡ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಕಟ್ ಮಾಡ್ಕೊತೀನಿ. ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡ್ತೀನಿ. ಟೊಮೊಟೊ, 2 ಈರುಳ್ಳಿ, ಪಲಾವ್ ಎಲೆ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪ. ಇದು ಮಸಾಲನ್ನ ಫ್ರೈ ಮಾಡ್ಕೊಂಡು ಇದು ಫ್ರೈ ಮಾಡೋಕ್ಕೆ ಈರುಳ್ಳಿ, ಹಾಗೆ 1 ಬೌಲ್ ಪನ್ನೀರು. ಬರೀ ಇವಾಗ ಹೇಗೆ ಮಾಡೋದು ಇವಾಗ ಬಾಣಲಿ ಕಾದಿದೆ. ಇದಕ್ಕೆ ಒಂದು ಸ್ಪೂನ್ ತುಪ್ಪ, ಎಣ್ಣೆ, ಈಗ ಇದನ್ನು ಹಾಕ್ತೀನಿ. ಟೊಮೆಟೊ ಹಾಕ್ತೀನಿ, ಇದನ್ನು ಹಾಕ್ತೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಆಫ್ ಮಾಡ್ಕೊತೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಇದನ್ನ ರುಬ್ಕೋತೀನಿ. ಇವಾಗ ಇದು ತಣ್ಣಗಾಗಿದೆ, ರುಬ್ಕೋತೀನಿ. ಗೋಡಂಬಿ ಹಾಕೋತೀನಿ ಸ್ವಲ್ಪ. ಇವಾಗ ರುಬ್ಕೋತೀನಿ. ಮಸಾಲೆನ ರುಬ್ಕೊಂಡೆ ನೋಡಿ, ಈ ತರ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಬನ್ನಿ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇವಾಗ ಇದೇ ಬಾಂಡ್ಲಿಗೆ ಸ್ವಲ್ಪ ತುಪ್ಪ, ಎಣ್ಣೆ, ಇಟ್ಕೊಂಡಿದ್ದಲ್ಲ ಈರುಳ್ಳಿ ಹಾಕೋತೀನಿ. ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು, ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಇದು ಮಾಡ್ಕೊತೀನಿ. ಎಲ್ಲ ಚೆನ್ನಾಗಿ ಬೇಯಬೇಕು. ಅವಾಗ್ಲೂ ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲ, ಅದನ್ನು ಕೂಡ ಹಾಕೋತೀನಿ. ಜಾರಲ್ಲಿರೋ ಮಸಾಲನ ಕೂಡ ಹಾಕೋತೀನಿ. ಅದಕ್ಕೆ ನೀರು ಹಾಕೋತೀನಿ.
ಒಂದು ಸ್ಪೂನ್ ಉಪ್ಪು ಹಾಕೋತಿದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ನಾನು ಸ್ವಲ್ಪ ಬೇಯಿಸ್ತೀನಿ ಸ್ವಲ್ಪ ಹೊತ್ತು. ಇವಾಗ ರೆಡಿ ಆಗಿದೆ. ಮೇಲ್ಗಡೆ ಸಿಮೆಂಟ್ ಹಿಟ್ಟು ಸ್ಯಾಂಡ್ವಿಚ್ಗೆ ರೆಡಿ ಆಯ್ತು. ಹಾಗೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೋತೀನಿ. ನೆಕ್ಸ್ಟ್ ಚಪಾತಿನೂ ಮಾಡ್ಕೋತೀನಿ. ಚಪಾತಿ ಮಾಡಾಯ್ತು. ಹಸ್ಬೆಂಡ್ ಏನಾದ್ರು ನಮ್ಗೆ ಮಕ್ಕಳಿಗೆ ತಿಂದ್ರು. ಆಮೇಲೆ ಪನ್ನೀರ್ ಬಟರ್ ಮಸಾಲ ಹೇಗ್ ಬಂದಿ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಕೊಡ್ಲಾ? ಸರಿ. ಇವಾಗ ಹಸ್ಬೆಂಡ್ಗೆ ಕೊಡ್ತೀನಿ, ಟೇಸ್ಟ್ ಹೇಳ್ತೀನಿ. ನನಗೆ ಆಲ್ ಟೈಮ್ ಫೇವ್ರೆಟ್ ಆಗ್ಬಿಟ್ಟಿದೆ. ಆಮೇಲೆ ಇದಕ್ಕಿಂತ ಚೆನ್ನಾಗಿ ಬಂದಿತ್ತು. ಇವತ್ತು ಸ್ವಲ್ಪ ಖಾರ ಜಾಸ್ತಿ ಬಂದಿದೆ. ಇದ್ರ ಕಾಂಬಿನೇಷನ್ ನೋಡಿದ್ರೆ ಯಾವ ಚಿಕನ್ ಮಟನ್ ಏನು ಬೇಡ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಷ್ಟೇ ಪನ್ನೀರ್ ಬಟರ್ ಮಸಾಲ ಹೀಗೆ ಮಾಡ್ಕೊಂತೀನಿ. ನಾನ್ ಮಾಡೋದು ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಇವತ್ತಿನ ಪನ್ನೀರ್ ಬಟರ್ ಮಸಾಲ ರೆಸಿಪಿ. ನೀವು ಮಾಡ್ಕೊಂತೀನಿ. ಬಾಯ್, ಗುಡ್ ನೈಟ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.